ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಕಳಪೆ ಆಹಾರ ವಿತರಣೆ ಪ್ರಕರಣ ಟಿವಿ5 ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಇದೀಗ ಭೇಟಿ ಕೊಟ್ಟಿದ್ದಾರೆ ಖುದ್ದಾಗಿ. ಕಳಪೆ ಆಹಾರ ಹಾಸ್ಟೆಲ್ ಅವ್ಯವಸ್ಥೆಯ ಬಗ್ಗೆ ವರದಿಯನ್ನ ಮಾಡಿದ್ದು ನಿಮ್ಮ ಟಿವಿ5. ಬಳ್ಳಾರಿ ನಗರದ ಅಂಬೇಡ್ಕರ್ ವಸತಿ ನಿಲಯದ ಹಾಸ್ಟೆಲ್ ಅಲ್ಲಿನ ದುಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡುವಂತ ಕೆಲಸವನ್ನ ಟಿವಿ5 ಮಾಡಿದೆ. ಇದೀಗ ಹಾಸ್ಟೆಲ್ಗೆ ಭೇಟಿಯನ್ನ ನೀಡಿದ್ದಾರೆ ಅಧಿಕಾರಿಗಳು. ಟಿವಿ5 ವರದಿಯ ಬೆನ್ನಲ್ಲೇ ಹಾಸ್ಟೆಲ್ ವಾರ್ಡನ್ ಬಸವರಾಜ್ಗೆ ಅಧಿಕಾರಿಗಳಿಂದ ನೋಟಿಸ್ ನೀಡಲಾಗಿದೆ. ಕಳಪೆ ಆಹಾರ ಅಸ್ವಚ್ಛತೆಯ ಬಗ್ಗೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಿದ್ದಾರೆ. 3 ದಿನದ ಒಳಗೆ ಉತ್ತರ ನೀಡಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಸ್ಟೆಲ್ನಲ್ಲಿ ಯಾವ ಥರದೊಂದು ಸ್ಥಿತಿ ಇದೆ, ಅಲ್ಲಿನ ಚಿತ್ರಣ ಏನು, ಅಲ್ಲಿನ ಸಮಸ್ಯೆ ಏನು ಅನ್ನೋದನ್ನು ನಿಮ್ಮ ಟಿವಿ5 ಎಳೆಯಾಗಿ ಬಚ್ಚಿಟ್ಟಿತ್ತು. ಅಧಿಕಾರಿಗಳಿಗೆ ನಮ್ಮ ಪ್ರಶ್ನೆ ಇದ್ದಿದ್ದು, ಹಿಂಗೆ ಬಿಟ್ಬಿಡ್ತೀರಾ ನಿರ್ಲಕ್ಷ್ಯ ವಹಿಸ್ಕೊಂಡು, ಅಥವಾ ಏನಾದರೂ ಕ್ರಮ ಕೈಗೊಳ್ಳೋದು, ಮೇಂಟೆನೆನ್ಸನ್ನು ಮಾಡಿಸ್ತೀರಾ ಅನ್ನೋದು. ಯಾವಾಗ ಟಿವಿ5 ವರದಿಯನ್ನು ಬಿತ್ತರಿಸಿತ್ತು, ಇದೇ ಸಂದರ್ಭದಲ್ಲಿ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಖುದ್ದಾಗಿ ಅವರೇ ಭೇಟಿಯನ್ನು ಕೊಟ್ಟಿದ್ದಾರೆ ವಸತಿ ನಿಲಯಕ್ಕೆ. ಅಲ್ಲಿನ ಪರಿಸ್ಥಿತಿ ಏನಿದೆ, ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಸಮಸ್ಯೆ ಇದೆ, ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಇದೆಲ್ಲವನ್ನು ಕಣ್ಣಾರೆ ಕಿವಿಯಾರೆ ಅವರೇ ನೋಡಿ ಕೇಳಿ ಇದೀಗ ನೋಟಿಸನ್ನು ಕೊಟ್ಟಿದ್ದಾರೆ. ಕಳಪೆ ಆಹಾರ ಅಸ್ವಚ್ಛತೆ ಇದೆಲ್ಲದಕ್ಕೂ ಕೂಡ ನೋಟಿಸನ್ನು ನೀಡಲಾಗಿದೆ. ಯಾಕೆ ಈ ಥರ ಮೇಂಟೈನ್ ಮಾಡಿದರೆ ಉತ್ತರ ಕೊಡಿ ಅಂತ ವಾರ್ಡನ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ಆ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗತ್ತೆ. ನೋಡಿ, ಎಷ್ಟೋ ಹಾಸ್ಟೆಲ್ಗಳಲ್ಲಿ ಇದೇ ಥರದೊಂದು ಪರಿಸ್ಥಿತಿ ಇರುತ್ತೆ. ಪಾಪ ಅಲ್ಲಿನ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದೋದಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿನ ಅವ್ಯವಸ್ಥೆಯಿಂದ ಅವರಿಗೆ ಆ ಓದಿಗೂ ಕೂಡ ಹಿನ್ನಡೆ ಆಗ್ತಾ ಇರುತ್ತೆ. ನಮ್ಮ ಟಿವಿ5 ಇದೇ ವಿಚಾರವನ್ನು ಪ್ರಸ್ತಾಪಿಸಿತ್ತು. ಸರ್ಕಾರದಿಂದ ಅನುದಾನಗಳು ಬರುತ್ತೆ, ಅಂಥ ಸಂದರ್ಭದಲ್ಲಿ ಒಂದು ನೀಟಾಗಿ ಸ್ವಚ್ಛತೆ ಕಾಪಾಡೋದಕ್ಕೆ ಏನು ಸಮಸ್ಯೆ ಇವರಿಗೆ? ಈ ಸ್ವಚ್ಛತೆ ಇಲ್ದಿರೋ ಜಾಗದಲ್ಲಿ ವಿದ್ಯಾರ್ಥಿಗಳಿರೋದಕ್ಕೆ ಸಾಧ್ಯನಾ? ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯನಾ? ಕಳಪೆ ಆಹಾರ ಯಾಕೆ ಕೊಡ್ತಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು.